ಸರ್ ಏನಿವತ್ತು 537ನೇ ಕನಕ ಜಯಂತ್ಯೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ, ಏನು ಬಯಸ್ತೀರಾ ಸರ್ ಈ ಸಂದರ್ಭದಲ್ಲಿ? ಕನಕದಾಸರ 537ನೇ ಜಯಂತ್ಯೋತ್ಸವದ ನಾಡಿನೆಲ್ಲ ಜನತೆಗೂ ಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಪ್ರತಿ ವರ್ಷ ಕೂಡ ಕನಕ ಜಯಂತಿನ ನಮ್ಮ ಕಲ್ಕೆರೆ ಗ್ರಾಮದಿಂದ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಸ್ನೇಹಿತರುಗಳು ಎಲ್ಲ ಸೇರಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಇವತ್ತು ಸುಗಮ ಸಂಗೀತ ಕಾರ್ಯಕ್ರಮ ಇದೆ, ಸುದರ್ಶನ ಹೋಮ, ಮೃತ್ಯುಂಜಯ ಹೋಮ ಮತ್ತು ಗಣಪತಿ ಹೋಮಗಳೆಲ್ಲ ಇಟ್ಕೊಂಡಿದ್ವಿ. ಕನಕದಾಸರಿಗೆ ಪಂಚಾಮೃತಾಭಿಷೇಕ, ಅಲಂಕಾರ ಮತ್ತು ಈಗ ಪ್ರಸಾದ ವಿನಿಯೋಗ ಐತೆ ಮತ್ತು ರಥೋತ್ಸವ ಪ್ರಾಕಾರೋತ್ಸವನ ಇಟ್ಕೊಂಡಿದ್ವಿ. ಬಸವರಾಜ್ ಅವರು ಬಸವರಾಜ್ ಅವರು ಆಗಮಿಸ್ತಾ ಇದ್ದಾರೆ. ಸರ್, ಈ ಒಂದು ಕಾರ್ಯಕ್ರಮ ಇಲ್ಲ ಮತ್ತೆ ಈ ವರ್ಷದಲ್ಲಿ ಏನಾದರೂ ಈ ಒಂದು ಟ್ರಸ್ಟ್ಗೆ ಒಂದು ಕಾರ್ಯಕ್ರಮ ಇದೆ ಸರ್ ಅಭಿವೃದ್ಧಿ ಮಾಡೋದು ಅಂತ ಇದರಲ್ಲಿ ಯೋಚನೆ? ಖಂಡಿತ ಹಂತವಾಗಿ ಅಭಿವೃದ್ಧಿ ಆಗ್ತಾನೇ ಇದೆ. ಕುಲಬಾಂಧವರು ಮತ್ತು ಸಮಾಜದವರು ಅಥವಾ ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಹಂತವಾಗಿ ಈಗ ಈ ದೇವಸ್ಥಾನದ ಜಾಗ ಸುತ್ತು ಕೂಡ ವಾಲ್ ಮಾಡಿದ್ದೀವಿ. ದೇವಸ್ಥಾನನ ಈ ಸಾರಿ ಮೋಲ್ಡ್ ಹಾಕಿ ಶಿಖರ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸರ್ಕಾರದ ಯಾವುದಾದ್ರು ಒಂದು ಅನುದಾನ ನಿರೀಕ್ಷೆ ಮಾಡಿದ್ರೆ ಸರ್? ಖಂಡಿತ ಇಲ್ಲ, ಸರ್ಕಾರದ ಯಾವುದೇ ಅನುದಾನಗಳನ್ನ ನಾವು ತಗೊಂಡಿಲ್ಲ. ಶಾಸಕರಲ್ಲಿ ಕೇಳ್ತಾ ಇದ್ದೀವಿ ಸರ್ಕಾರದ ಅನುದಾನ ಕೊಡಿಸಿ ಅಂತೇಳಿ. ನೋಡೋಣ ಮುಂದೆ ತಗೊಳ್ಳೋ ಪ್ರಯತ್ನ ಮಾಡಿ. 14ನೇ ಇಸ್ವಿನಲ್ಲಿ 2014 ನವೆಂಬರಲ್ಲಿ, ಈಗ 10 ವರ್ಷ ಆಯಿತು. ಇದು 10ನೇ ವರ್ಷ ತುಂಬಿದೆ ಈಗ. ಹೌದು, ಸಮಾಜದವರು ಎಲ್ಲ ಸೇರಿ ಇದನ್ನು ಕಟ್ಟಿರ್ತಕ್ಕಂಥದ್ದು. ನಮ್ಮ ಹೆಸರು ಕಲ್ಕೆರೆ ಸಾಮ್ರಾಟ್ ಅಂತ. 537ನೇ ಕನಕದಾಸ ಜಯಂತ್ಯೋತ್ಸವ ಶುಭಾಶಯಗಳನ್ನು ಕೋರ್ತಿದ್ದೀನಿ. ಮೇಡಮ್, ನಮ್ಮದು ಇಲ್ಲಿ ಕಲ್ಕೆರೆ ಗ್ರಾಮದಲ್ಲಿ 1.5 ಎಕರೆ ಜಮೀನು ಕನಕದಾಸನ ಟ್ರಸ್ಟ್ಗಂತ ಮಾಡಿದ್ದೀರಿ, ಮೀಸಲಿಟ್ಟಿದ್ದೀರಿ. ಅದರಿಂದ ಇಲ್ಲಿ ದೇವಸ್ಥಾನ, ಕನಕ ದೇವಸ್ಥಾನ ಒಂದು ಕಟ್ಕೊಂಡಿದ್ದೀರಿ. ಕನಕ ಕೇಶವ ಮತ್ತು ಗಣೇಶ, ಶಿವನ ದೇವಸ್ಥಾನ ಎಲ್ಲ ಕಟ್ಕೊಂಡಿದ್ದೀರಿ. ಇಲ್ಲಿ ಪ್ರತಿದಿನ ಪಾರ್ಕ್ ಆಗಲಿ ಮತ್ತು ಡೈಲಿ ಪೂಜೆಗಳು ನಡೀತಾ ಇರುತ್ತೆ. ಇವತ್ತಿನ ದಿನ ಒಳ್ಳೆ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀರಿ. ಗಣೇಶ ಹೋಮ ಮತ್ತು ಲಕ್ಷ್ಮೀ ಸುಗಮ ಸಂಗೀತ, ಲಕ್ಷ್ಮೀ ಹೋಮ. ಸರ್, ವಿಶೇಷವಾಗಿ ಏನು ಚಂದ್ರಬಾಬು ನಾಯ್ಡು ಸರ್ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಏನು ಕುರುಬ ಜನಾಂಗದ MLCಗಳ ಆಯ್ಕೆ ಆಗುವಂಥದ್ದು ಇರ್ಬೋದು, ಮತ್ತು ಆಯಾ ರಾಜ್ಯಗಳಿಗೆ ಏನು ಆಂಧ್ರ ಪ್ರದೇಶದ ಆಯಾ ರಾಜ್ಯಕ್ಕೆ ಏನು ಕುರುಬ ಜನಾಂಗದಿಂದ MLC ಆಗಿ ಆಯ್ಕೆ ಆಗೋಂಥವ್ರಿಗೆ ಮತ್ತು ಅಲ್ಲಿ ಪುತ್ಥಳಿ ಅನಾವರಣ ಮಾಡೋವಂಥದ್ದು ಮತ್ತು ಹೆಚ್ಚಿನ ರೀತಿ ಅನುದಾನ ಕೊಡುವಂಥದ್ದು, ಈ ರೀತಿ ಎಲ್ಲ ಮೀಸಲಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು? ಮೇಡಮ್, ಕುಪ್ಪಂ ಅವರು ನಿಂತ್ಕೊಳ್ಳೋ ಇದರಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತುಂಬ ಜನ ಬಂದು ಕುರುಬರೇ ಇರೋದು ಕುಪ್ಪಂಬಲ್ಲಿ. ಆದ್ದರಿಂದ ಅವರು ಎಲ್ಲ ಕಡೆಯೂ ಆಂಧ್ರ ಪ್ರದೇಶದಲ್ಲೆಲ್ಲ ಪ್ರತಿಯೊಂದು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ, ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಜನ ಈ ಕಡೆ ತುಂಬ ಜನ MP ಗಳು MLAಗಳು ತುಂಬ ಜನ ಇದ್ದಾರೆ ಆಂಧ್ರದಲ್ಲಿ. ಆದ್ದರಿಂದ ಅವರು ಹೆಚ್ಚಿನ ಅನುದಾನ ಕೊಟ್ಟು ಪುತ್ಥಳಿನ ಅನಾವರಣ ಮಾಡ್ತಾ ಇದ್ದಾರೆ, ಕಟ್ತಾ ಇದ್ದಾರೆ. ಹೌದು ಅಂತ ಹೊರ್ಮ ವಯಸ್ಸಲ್ಲ ನಗರದ ಪ್ರತಿಯೊಬ್ಬರಿಗೂ 537ನೇದು ಕನಕ ಜಯಂತ್ಯೋತ್ಸವ ಶುಭಾಶಯಗಳು. ನಾವು ಹೇಳೋದಂದ್ರೆ ಇವಾಗ ಒಂದೇ ಜನಾಂಗಕ್ಕೆ ಸೀಮಿತ ಇಲ್ಲ. ಇವತ್ತು ಕನಕದಾಸರು ಅವ್ರು ಆಲ್ರೆಡಿ ಎಲ್ಲ ಪ್ರಚಾರ ಮಾಡ್ಕೊಂಡು ಸಮಾಜ ಅಂತ ಎಲ್ಲ ಸಮಾಜದವನು ಒಂದುಗೂಡಿಸಿ ಎಲ್ಲರೂ ಇದನ್ನು ಜಯಂತ್ಯೋತ್ಸವ ಆಚರಿಸ್ಬೇಕಂತ ಮೆಸೇಜ್ ಕೊಟ್ಕೊಂಡು ಪ್ರತಿ ಒಂದು ಜಿಲ್ಲೆಯಲ್ಲೂ ಇವತ್ತು ಪ್ರತಿ ಒಂದು ಸರ್ಕಾರಿ ಇದರಲ್ಲೂ ಇದನ್ನು ಗೌರ್ಮೆಂಟ್ ಹಾಲಿಡೇ ಅಂತ ಡಿಕ್ಲೇರ್ ಮಾಡಿ 5 ವರ್ಷ ಆಗಿದೆ. ಪ್ರತಿಯೊಬ್ಬರು ಇದನ್ನು ಆಚರಣೆ ಮಾಡಲಿ, ಇದಕ್ಕೆ ಸಮಯ ಕೊಡಲಿ, ಪ್ರತಿಯೊಬ್ಬರು ಇದು ಕನಕದಾಸರ ಬಗ್ಗೆ ತಿಳುವಳಿಕೆ ಇರಲಿ ಅಂದ್ಬಿಟ್ಟು. ಯಾಕಂದರೆ ಚಿಕ್ಕ ಮಕ್ಕಳಿಗೆ ನಾಳೆ ದಿನ ಪೀಳಿಗೆ ಬಂದು ನಾವು ಏನೋ ಮೆಸೇಜ್ ಕೊಡ್ಬೇಕಂದ್ರೆ ಇವಾಗಿನ ಕಳಿಸ್ಬೇಕು. ಹೌದೌದು, ಆದ್ರ ಉದ್ದೇಶದಿಂದ ಎಲ್ಲರೂ ಕನಕ ಜಯಂತ್ಯೋತ್ಸವ ಎಲ್ಲರೂ ಪ್ರತಿ ಒಂದು ಗ್ರಾಮಸ್ಥರು ಹತ್ರ ಬಂದಿದ್ದೀರಿ. ಹೌದೌದು ಮೇಡಮ್, ಆ್ಯಕ್ಚುಲಿ ಹೌದೌದು, ಅದು ತುಂಬ ಸಂತೋಷ ವಿಷಯ. ಆಮೇಲೆ ಚಂದ್ರಬಾಬು ನಾಯ್ಡು ಅವರಿಗೆ ಅವರು ಕೈ ಜೋಡಿಸಿರೋದು 2 MLAಗಳು ನಮ್ಮ ಕಮ್ಯುನಿಟಿಯವರು ಇದ್ದಾರೆ ಅಲ್ಲಿ. ಹೌದೌದು, ಆದ್ದರಿಂದ ನಾನು ಅಲ್ಲಿ ಹೋಗಿದ್ದೆ. ಆ ಟೈಮಲ್ಲಿ ತಿರ್ಗಾ ಕಡಪಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. ತಿರ್ಗಾ ಅವಾಗ ವಿರೋಧ ಪಕ್ಷ ನಾಯಕರಿದ್ದಾಗ ಅಲ್ಲಿ ಸಿದ್ದರಾಮಯ್ಯ ಅವರು ಅಲ್ಲಿ ಒಂದು ಸಲ ಕಾಣಿಸಿದ್ರು. ಅವಾಗ ಹೋದಾಗ ಅಲ್ಲಿ ಫಂಕ್ಷನ್ ಬಗ್ಗೆ ಏನು ಅಂತ ತಿಳ್ಕೊಂಡು ಅವ್ರು ಹೋಗಿ ತಿರ್ಗಾ ಗೌರ್ಮೆಂಟಿಂದ ಅಲರ್ಟ್ ಆದಮೇಲೆ ಆಮೇಲೆ ಅವರೇ ಬಂದು ಕರ್ನಾಟಕಕ್ಕೆ ಬಂದಾಗ
CM ಅವರ ಮನೆಗೆ ಹೋಗಿ ಅದನ್ನು ಪತ್ರ ಕೊಟ್ಟಿರೋದು. ಸೀಮಿತ ಅಲ್ಲ, ಬೇರೆ ಮೇಡಮ್ ಇವಾಗ ನಾನು ಶೆಫರ್ಡ್ಸ್ ಗ್ರೂಪಲ್ಲಿ ಇದ್ದೀನಿ. ಓಕೆ ಹರಿಯಾಣದಲ್ಲಿ MP ಇದ್ದಾರೆ, ಈ ರನ್ನಿಂಗ್ ಆಮ್ ಆದ್ಮಿ ಪಾರ್ಟಿಯಲ್ಲಿ ಇಬ್ಬರು MLA ಡೆಲ್ಲಿ ರೂರಲಲ್ಲಿ ನಮ್ಮ ಕಮ್ಯುನಿಟಿಯವರು ಇದ್ದಾರೆ, ಪ್ರತಿ ಒಂದು ಕಡೆ ಇದ್ದಾರೆ. ಆಮೇಲೆ ಪಂಜಾಬಲ್ಲಿ ಎಕ್ಸ್ ಗವರ್ನರ್ ನಮ್ಮವರೇ, ಆಮೇಲೆ ದತ್ತಾತ್ರೇಯ ಅಂತ ಇದ್ದಾರೆ, ಅವರು ಗವರ್ನರು ಹಿಮಾಚಲ್ ಪ್ರದೇಶ, ಅವರು ನಮ್ಮ ಸಮಾಜದವರೇ. ಶಂಕರ್ ಅವರು ಹೌದೌದು, ಅವರು ಗವರ್ನರ್ ಆಗಿದ್ದಾರೆ ಈಗ, ಅವರು ನಮ್ಮ ಸಮಾಜದವರೇ. ಆಮೇಲೆ ನಮ್ಮ ರನ್ನಿಂಗ್ ಸರ್ಕಾರ ಇವಾಗ ಯಾವ ಇದು ಮುಖ್ಯಮಂತ್ರಿ ಅವರೇ ನಮ್ಮವರು. ಇಲ್ಲಿ ನಮ್ಮ ಶಾಸಕರು ಬಂದು ಪ್ರತಿ ಒಂದು ಜನಾಂಗದಲ್ಲೂ ಎಷ್ಟು ಪ್ರೀತಿ ಆಗಿದ್ದಾರೋ ಅದೇ ಥರ ನಮ್ಮ ಸಮಾಜಕ್ಕೂ ಹಂಗೆ ನೋಡ್ತಾ ಇದ್ದಾರೆ. ಎಲ್ಲದಕ್ಕೂ ಕಷ್ಟ ಸುಖ ಆಗಲಿ ನಮ್ಮ ಬಸವರಾಜಣ್ಣ ಅವಾಗಿಂದನೇ ಎಲ್ಲರ ಜೊತೆ ಕೈ ಜೋಡಿಸ್ಕೊಂಬತ್ತಾ ಇದ್ದಾರೆ. ಥ್ಯಾಂಕ್ ಯು.